ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕವಿತಾಸ್ ಕಿಚನ್. ಇವತ್ತಿನ ರೆಸಿಪಿ ಪಾಲಕ್ ಪನ್ನೀರ್ ರೈಸ್. ತುಂಬ ರುಚಿಯಾಗಿರುವಂಥ ರೆಸಿಪಿ. ಬನ್ನಿ ಈ ಪಾಲಕ್ ಪನ್ನೀರ್ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ಬಿಟ್ಟು ಬಂದುಬಿಡೋಣ. ಕುದಿಯೋ ನೀರಿಗೆ 1 ಕಪ್ಪಿನಷ್ಟು ಬಾಸುಮತಿ ರೈಸ್ನ ತೊಳೆದ್ಬಿಟ್ಟು ಹಾಕ್ಕೋಬೇಕು. 1 ಚಮಚ ಪುಡಿ ಉಪ್ಪು, 1 ಸ್ಟಾರ್ ಹೂವು, 4ರಿಂದ 5 ಲವಂಗ, 2 ಏಲಕ್ಕಿ, 1 ಪಲಾವ್ ಎಲೆ, 1 ಚಮಚದಷ್ಟು ಎಣ್ಣೆ ಹಾಕೋದ್ರಿಂದ ಬಿಡಿ ಬಿಡಿಯಾಗಿ ಬರುತ್ತೆ. ಕುದೀತಾ ಇದೆ. ಈಗ ಚೆಕ್ ಮಾಡ್ಕೋಬೇಕು. ಸುಮಾರು 80% ಅಕ್ಕಿ ಬೆಂದಿರಬೇಕು. ನೋಡಿ, ಈಗ ಇದನ್ನು ಸೋಸ್ಕೋಬೇಕು. ತಕ್ಷಣಕ್ಕೆ ಸೋಸ್ಕೊಂಡ್ಬಿಡಬೇಕು. ಇಲ್ಲಿ ಇದರೊಳಗಿರೋ ಮಸಾಲೆ ಹಾಕಿರ್ತೀವಲ್ಲ, ಮಸಾಲೆ ಪದಾರ್ಥನ ಎಲ್ಲನೂ ತಗೊಂಬಿಡಬೇಕು. ಫ್ಲೇವರಿಗೋಸ್ಕರ ಹಾಕಿರೋದು. ಇದನ್ನು ಆರಲಿಕ್ಕೆ ಬಿಡಬೇಕು. ಕುದಿಯೋ ನೀರಿಗೆ 1 ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ಹಾಕೋಬೇಕು. ದಂಟನ್ನು ಹಾಕೋಣ ಹಾಗಿಲ್ಲ, ಬರೀ ಎಲೆಗಳನ್ನ ಹಾಕ್ಕೋಬೇಕು. ಇಲ್ಲಿ 1 ಚಮಚದಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಳ್ಳೋ ಉದ್ದೇಶ ಮುಂದೆ ಹೇಳ್ತೀನಿ ಏನಕ್ಕೆ ಅಂತ. ಕುದೀತಾ ಇದೆ. ತುಂಬ ಹೊತ್ತು ಕುದಿಸ್ಬಾರ್ದು. 1 ಕುದಿ ಸಾಕು. ತಗೊಂಬಿಡಬೇಕು. ತೆಗೆದ ತಕ್ಷಣವೇ ಒಂದು ಟ್ರೇನಲ್ಲಿ ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ನೀರು ಹಾಕಿರ್ತೀವಿ, ಅದರಲ್ಲಿ ಹಾಕ್ಕೊಂಬಿಡ್ಬೇಕು. ಮಿಕ್ಸಿ ಜಾರ್ಗೆ ತಣ್ಣಗಾಗ್ಲಿಕ್ಕೆ ಇಟ್ಟಿರ್ತೀವಲ್ಲ ಪಾಲಕ್ ಸೊಪ್ಪನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಅಲ್ಲಿ ಸಕ್ಕರೆ ಹಾಕಿದ್ದು ಇದಕ್ಕೋಸ್ಕರ. ಕಲರು ಇದೇ ಥರನೇ ಬರುತ್ತೆ. ಹ್ಯಾಂಡಲ್ ಇರುವಂಥ ಒಂದು ಕಡಾಯಿನ ತಗೊಂಡು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, 1 ಚಮಚದಷ್ಟು ತುಪ್ಪ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೋಬೇಕು. 100 ಗ್ರಾಮಿನಷ್ಟು ಪನ್ನೀರನ್ನ ಈ ಥರ ಕಟ್ ಮಾಡಿಬಿಟ್ಟು ಹಾಕ್ಕೋಬೇಕು. 1 ಚಿಟಿಕೆಯಷ್ಟು ಉಪ್ಪು, 1/4 ಚಮಚದಷ್ಟು ಖಾರದ ಪುಡಿ, 1/4 ಚಮಚದಷ್ಟು ಅರಿಶಿನದ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಒಂಚೂರು ಗರಂ ಮಸಾಲೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹ್ಯಾಂಡಲ್ನಿಂದ ಈ ಥರ ಅಲ್ಲಾಡಿಸ್ಬೇಕು. ಸುಮಾರು ಒಂದು 2ರಿಂದ 3 ನಿಮಿಷ ಆಗ್ಬೋದು. ಬಾಣಲಿಗೆ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋಬೇಕು. 1 ಟೀ ಸ್ಪೂನ್ ಜೀರಿಗೆ, 1 ಚಕ್ಕೆ, 2ರಿಂದ 3 ಲವಂಗ, 1 ಪಲಾವ್ ಎಲೆ. ಇಲ್ಲಿ ಪುದೀನ ರೋಸ್ಟೆಡ್ ಗೋಡಂಬಿನ ತೊಗೊಂಡಿದ್ದೀನಿ. ಮಾಮೂಲಿ ಗೋಡಂಬಿನೂ ತೊಗೋಬೋದು. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ 2 ಈರುಳ್ಳಿ. ಬಾಡಿಸ್ಕೋಬೇಕು 2 ನಿಮಿಷ. 3ರಿಂದ 4 ಹಸಿಮೆಣಸಿನ್ಕಾಯಿನ ಉದ್ದುದ್ದಾಗಿ ಸೀಳ್ಬಿಟ್ಟು ಹಾಕ್ಕೋಬೇಕು. 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮುಚ್ಚಳನ ಮುಚ್ಚಿ 1 ನಿಮಿಷ ಹಾಗೆ ಬಿಡಬೇಕು. ನೋಡಿ, ಎಲ್ಲ ಬೆಂದಿದೆ ಈರುಳ್ಳಿ ಎಲ್ಲ. 1/2 ಚಮಚದಷ್ಟು ಅಚ್ಕಾರದ ಪುಡಿ, 1/2 ಚಮಚ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್, 1/2 ಚಮಚ ಧನಿಯಾ ಪುಡಿ, 1/2 ಚಮಚ ಜೀರಿಗೆ ಪುಡಿ, 1/2 ಚಮಚ ಗರಂ ಮಸಾಲ. ಎಲ್ಲ ಮಸಾಲೆ ಪದಾರ್ಥನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ಲ ಪಾಲಕ್ ಸೊಪ್ಪನ್ನ ಹಾಕ್ಕೋಬೇಕು. ಯಾವ ಮನೆಯಲ್ಲಿ ಮಕ್ಕಳು ಸೊಪ್ಪನ್ನು ತಿನ್ನಲ್ಲ ಅಂತ ಹೇಳ್ತಾರೋ ಈ ಥರ ಮಾಡಿಕೊಟ್ರೆ ಖಂಡಿತವಾಗ್ಲೂ ಸೇವನೆ ಮಾಡ್ತಾರೆ. ಇದನ್ನು ಟ್ರೈ ಮಾಡಿ. ಲಂಚ್ ಬಾಕ್ಸಿಗೂ ಕೂಡ ಇದನ್ನು ಕಳಿಸ್ಬೋದು. ಮುಚ್ಚಳನ ಮುಚ್ಚಿ 2 ನಿಮಿಷ ಹಾಕಿ ಬಿಡಬೇಕು. 1 ಚಮಚದಷ್ಟು
ಪುಡಿ ಉಪ್ಪನ್ನು ನೋಡಿ ಹಾಕ್ಕೋಬೇಕು. ಫ್ರೈ ಮಾಡಿಟ್ಕೊಂಡಿರ್ತೀವಲ್ಲ ಪನ್ನೀರನ್ನು ಪಾಲಕ್ ಸೊಪ್ಪಿನ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಸೊ ಬಾಸುಮತಿ ರೈಸ್ನ ಮಾಡಿಬಿಟ್ಟು ಆರ್ಲಿಕ್ಕೆ ಬಿಟ್ಟಿರ್ತೀವಲ್ಲ ಇದರೊಳಗೆ ಹಾಕ್ಕೋಬೋದು. ಇಲ್ಲಿ ಬಾಸುಮತಿ ರೈಸನ್ನೇ ಉಪಯೋಗಿಸ್ಕೋಬೇಕು ಅಂತ ಏನಿಲ್ಲ, ನಾರ್ಮಲ್ ಆಗಿರೋ ಅಕ್ಕಿನೂ ಕೂಡ ಉಪಯೋಗಿಸ್ಕೋಬೋದು. 1 ಚಮಚ ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿಬಿಡಬೇಕು. 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲೇ ಬಿಟ್ಬಿಡಬೇಕು. ಸೊ ನೋಡಿ ರೆಡಿ ಆಯಿತು, ಸರ್ವ್ ಮಾಡ್ಬೋದು. ಸೊ ತುಂಬಾ ರುಚಿಯಾಗಿರುತ್ತೆ, ಮಕ್ಕಳಿಗೂ ಕೂಡ ಮಾಡಿಕೊಡಿ. ಈ ಪಾಲಕ್ ಪನ್ನೀರ್ ರೈಸ್ ನಿಮಗೆ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನೂ ಮಾಡ್ಕೊಳ್ಳಿ.